ಅಂತಂದ್ರೆ ಒಂದು ತಿಂಗಳ ಕಾಲ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕ್ಲೋಸ್ ಆಗುತ್ತೆ ಅನ್ನೋ ವಿಚಾರಗಳು ಒಂದಿಷ್ಟು ಊಹಾಪೋಹಗಳು ಕೇಳಲಾಗುತ್ತೆ. ಇದು ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳು ಅನ್ನೋಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ವತಃ ಇವತ್ತು ನಾವು ವಾಣಿಜ್ಯ ಮಂಡಳಿ ಬಂದಿದ್ವಿ, ಅಧ್ಯಕ್ಷರಿದ್ದಾರೆ ನಮ್ಗೆ, ಅವ್ರನ್ನ ಕೇಳ್ತಾ ಹೋಗೋಣ ಏನ್ ಹೇಳ್ತೀವಿ ಸರ್. ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಬೆಳವಣಿಗೆ ನೋಡಿರ್ತಿರೋದು ಗಮನಕ್ಕೆ ಬಂದಿರುತ್ತೆ. ಈ ಊಹಾಪೋಹಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಇತ್ತೀಚಿನ ದಿನಗಳೆಲ್ಲ ನಿನ್ನೆ ಆಗಿದೆ ಸಭೆ ನಾನೇ ಕರೆದಿತ್ತು. ಸಭೆ ಚಿತ್ರರಂಗದ ಏಳಿಗೆ ಬಗ್ಗೆ ಒಂದು ನಿರ್ಧಾರ ತಗೊಂಡು ಸಭೆ ಕರೆದಿದ್ದೆ, ನಿರ್ಮಾಪಕರಿಗೆ ಪ್ರದರ್ಶಿಸಿದೆ. ಪೂರ್ವಭಾವಿ ಚರ್ಚೆ ಮಾಡಿದ್ದೇವೆ, ಏನು ಡಿಸೈಡ್ ಮಾಡಿಲ್ಲ. ಊಹಾಪೋಹಗಳು ಬಂದ್ ಮಾಡ್ತೀವಿ ಅಂತ ಎಲ್ಲೂ ನಾನು ಅಧಿಕೃತವಾಗಿ ನಾನು ಮಾತಾಡಿದ್ರೆ ನಾವು ಯಾರೋ ಮಧ್ಯೆ ಮಾತಾಡಿದ್ರೆ ಅವ್ರು ಮಾತಾಡೋದು ಅದು ನನಗೆ ಗೊತ್ತಿಲ್ಲ ಯಾರು ಮಾತಾಡಿದ್ರು. ಬಟ್ ಆದರೆ ನಾವು ಚರ್ಚೆ ಮಾಡೋದು ಸತ್ಯ. ಇಂಡಸ್ಟ್ರಿಯಲ್ಲಿ ಇವತ್ತು ಸಿನಿಮಾಗಳ ಕೊರತೆ ಇದೆ, ಚಿತ್ರಮಂದಿರಗಳು ಸಿನಿಮಾಗಳು ಬರ್ತಿಲ್ಲ, ಚಿತ್ರಮಂದಿರಗಳು ಭಾಳಷ್ಟು ಬಿಸಿ ಸಿನಿಮಾಗಳು ಕ್ಲೋಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಸಿನಿಮಾಗಳಲ್ಲದೆ ಭಾಳಷ್ಟು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕ್ರಿಯೇಟ್ ಆಗ್ತಿಲ್ಲ. ಸರ್ಕಾರದಲ್ಲೂ ಕೂಡ ಟ್ಯಾಕ್ಸೇಷನ್ ವಿಚಾರದಲ್ಲಿ ಸ್ವಲ್ಪ ಏನೋ ತಾರತಮ್ಯ ಇದೆ. ಆಮೇಲೆ ಕಲಾವಿದರುಗಳು ಸಿನಿಮಾಗಳನ್ನು ಕಡಿಮೆ ಮಾಡ್ತಾ ಇರೋದ್ರೆ ಚಿತ್ರಮಂದಿರಿಗೆ ನಮಗೆ ಸಪ್ಲೈ ಆಫ್ ಮೂವೀಸ್ ಇರೋದ್ರಿಂದ ಅದನ್ನೆಲ್ಲ ನಾವೆಲ್ಲ ಕೂಲಂಕುಷ ಚರ್ಚೆ ಮಾಡೋದಕ್ಕೋಸ್ಕರ ಪೂರ್ವಭಾವಿ ಸಭೆ ಕರೆದಿದ್ವಿ. ಸಭೆ ನಂತರ ಕೆಲವು ನಿರ್ಧಾರಗಳನ್ನು ಗಟ್ಟಿಯಾಗಿರ್ತವೆ ಡಿಸೈಡ್ ಮಾಡಿದ್ದೀವಿ. ಅದು ತಗೊಳ್ಳೋ ಮುಂಚೆ ನಾವು ಡಿಸೈಡ್ ಮಾಡಿ ಕೂರಿಸಿ ಮಾತಾಡಿಸಿ ಚರ್ಚೆ ಆದಮೇಲೆ ಇದ್ರ ಬಗ್ಗೆ ಒಂದು ಗಟ್ಟಿಯಾದ ನಿರ್ಧಾರ ತಿಳಿಸ್ತೀವಿ. ಅದರಿಂದ ಯಾವುದೇ ಥರದ ಬಂದ್ ಮಾಡ್ತೀವಿ ಅಂತ ಎಲ್ಲೂ ನಾವು ಅನೌನ್ಸ್ ಮಾಡಿಲ್ಲ. ಮುಂದಿನ ದಿನಗಳು ಏನಾಗುತ್ತೋ ನನಗೂ ಚರ್ಚೆ ಮಾಡಿದ್ಮೇಲೆ ಹೇಳೋಕ್ಕಾಗಲ್ಲ. ಅಂದ್ರೆ ಏನಂದ್ರೆ ಇವಾಗ ಸ್ಟಾರ್ಗಳು ಸಿನಿಮಾಗಳು ಬರ್ತಾ ಇಲ್ಲ, ಅದರಿಂದ ಏನಾದ್ರು ಒಂದು ಸಮಸ್ಯೆ ಉಂಟಾಗ್ತಿದೆಯಾ ಅಂತ ಸರ್? ಯಾಕಂದ್ರೆ ಸ್ಟಾರ್ಸ್ಗಳು ಒಂದು ವರ್ಷಕ್ಕೆ ಒಂದು ಸಿನಿಮಾ 2 ಸಿನಿಮಾ ಮಿನಿಮಮ್ ಬರಲೇಬೇಕು, ಇವಾಗ ಬರ್ತಾ ಇಲ್ಲ, ಅದರಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ಚಿತ್ರರಂಗಕ್ಕೆ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಾವು. ಯಾವ್ದಾದ್ರು ತೊಂದರೆ ಅಂತ ತಿಳ್ಕೋಬೇಕಲ್ವಾ? ಆ ಚರ್ಚೆ ಮಾಡೋದಕ್ಕೋಸ್ಕರ ಸಮಯ ಬೇಕು ನಮಗೆ. ಕರೆಸಿ ಮಾತಾಡ್ಬಿಟ್ಟು ಅದು ಒಂದು ಇಂಡೈರೆಕ್ಟ್ಲಿ ಇಟ್ ಇಸ್ ಆಲ್ಸೋ ಟ್ರೂ. ಅದರಿಂದ ಅದನ್ನ ಸತ್ಯಾಸತ್ಯತೆಗಳನ್ನ ಅವರು ಎಲ್ಲ ಚರ್ಚೆ ಮಾಡಿ ಅವರು ತಿಳಿ ಹೇಳಿ ಅದನ್ನ ಮಾತಾಡೋದ ಕೆಲಸ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಕಾರ್ಯ. ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡಿ ಚಿತ್ರರಂಗ ಉಳಿಬೇಕು, ಬೆಳಿಬೇಕು, ಕನ್ನಡ ಚಿತ್ರರಂಗ ಅಜರಾಮಾಗಿರ್ಬೇಕು. ಇದು ಇದಾದ ಇತಿಹಾಸ ಇದೆ, ಇತಿಹಾಸನ ಕಳ್ಕೊಳ್ಳೋದು ಬೇಡ ಅನ್ನೋ ಉದ್ದೇಶದಿಂದ ನಾವು ಮೀಟಿಂಗ್ ಕರೆದಿದ್ವಿ. ಊಹಾಪೋಹಗಳು ಕಾಮನ್ ಅದೆಲ್ಲ. ಸುಮ್ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ಕಿವಿಗೆ ಹೋಗ್ಬಾರ್ದು. ನಾವೇನು ಹೇಳ್ತೀವಿ, ವಾಣಿಜ್ಯ ಮಂಡಳಿಯಲ್ಲಿ ಕಾರ್ಯಕಾರಿ ಸಮಿತಿ ಇದೆ, ಹಿರಿಯ ನಿರ್ಮಾಪಕರಿದ್ದಾರೆ, ಹಿರಿಯ ನಮ್ಮ ಮಾಜಿ ಅಧ್ಯಕ್ಷಗಳಿದ್ದಾರೆ. ಅವ್ರದ್ದೆಲ್ಲ ಚರ್ಚೆ ಮಾಡಿ ಮಾತಾಡೋದು ನನಗೆ ಹೇಳಿರ್ತಾರೆ. ನಾವು ಮಾತಾಡೋದಂತೂ ಅದೇ ನಿಜ ಆಗುತ್ತೆ ಅಷ್ಟೇ. ಇನ್ನು ಒಂದು ಎಷ್ಟು ದಿನಗಳಿಗೆ ಒಂದು ಫೈನಲ್ ಆಗ್ಬೋದು ಸರ್ ಅಂತ ಇದೆಲ್ಲ ನೋಡೋಣ. ಇನ್ನು ನಿನ್ನೆ ದಿನ ಮೀಟಿಂಗ್ ಆಗಿರೋದು ಚರ್ಚೆ ಮಾಡಿ ಹೇಳ್ತೀವಿ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.